ಹಾಯ್ ಮಿನಿ ಬ್ಲಾಗ್ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತು ಕತ್ತಿ ತರೋದಕ್ಕೆ ಅಂತ ನಾವು ಎನ್ಸಿ ರೋಡ್ಗೆ ಹೋಗ್ತಾ ಇದ್ದೇವೆ. ಬನ್ನಿ, ಯಾವ್ಯಾವ ರೇಂಜಲ್ಲಿ ಯಾವ್ಯಾವ ರೀತಿಯ ಕತ್ತಿಗಳು ಸಿಗ್ತವೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾವು ಎನ್ಸಿ ರೋಡಿನ ಕತ್ತಿ ತಗೊಳ್ತಾ ಇರುವಂಥದ್ದು ಇದು ಮೊದಲೇನಲ್ಲ ಆಯ್ತಾ. ಇದಕ್ಕಿಂತ ಮೊದಲು ಕೂಡ ನಾವು ಒಂದೆರಡು ಕತ್ತಿ ತಗೊಂಡಿದ್ದೆವು. ತುಂಬಾ ಶಾರ್ಪು, ಅದರೊಟ್ಟಿಗೆ ಲೈಟ್ ವೆಯ್ಟು, ಅದರೊಟ್ಟಿಗೆ ಹಿಡಿತ ಕೂಡ ಒಳ್ಳೆ ಇರ್ತದೆ ಅಂತೇಳಿ ತಗೊಂಡಿದ್ದೆವು. ಅದೆರಡು ಕತ್ತಿ ಕೂಡ ಕಳೆದೋಯ್ತಾಯ್ತಾ. ಹಾಗಾಗಿ ಈ ಬಾರಿ ಚಂದ್ರಕನ ಹತ್ರ ಒಂದು ಸಣ್ಣ ಕತ್ತಿ ನೋಡಿದ್ದೆ, ಅಂಥದ್ದೇ ಕತ್ತಿ ಬೇಕು ಅಂತ ಅನಿಸಿದ್ದು. ಹಾಗಾಗಿ ಅದನ್ನು ತೆಕ್ಕೊಳ್ಬೇಕು ಅಂತ ನಾವೇನು ಹೊರಟೆವು. ಆದರೆ ಅವರ ಫ್ಯಾಮಿಲಿಯವರದ್ದೇ ಇನ್ನೊಂದು ಅಂಗಡಿ ಈಗ ಕಾವಲಕಟ್ಟೆಯಲ್ಲಿ ಓಪನ್ ಆಗಿತ್ತು. ಹಾಗಾಗಿ ಅಲ್ಲಿಂದನೇ ತೆಕ್ಕೊಳ್ಳುವ ಅಂತೇಳಿ ಆ ಅಂಗಡಿಗೆ ಬಂದೆವು. ಅಲ್ಲಿ ಬರೀ ಕತ್ತಿಗಳು ಮಾತ್ರ ಅಲ್ಲ ಆಯಿತಾ, ಸೇರು, ಪಾವು, ಆಮೇಲೆ ತರಕಾರಿ ಕಟ್ ಮಾಡ್ತೇವಲ್ಲ ಮೊಟ್ಟ ಕತ್ತಿ ಅದು, ಆಮೇಲೆ ತೆಂಗಿನಕಾಯಿ ಹೆರಿಯುವಂಥದ್ದು, ಟಾಫಿ, ಇನ್ನೇನೋ ಕಬ್ಬಿಣದ ಬೇರೆ ಬೇರೆ ಸಾಮಗ್ರಿಗಳಿದ್ದವು ಆಯಿತಾ. ನೋಡಿ ಇಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ರೇಂಜಲ್ಲಿ ಕತ್ತಿಗಳಿದ್ದಾವೆ ಅಂತ. 825 ರೂಪಾಯಿ ಕತ್ತಿ, ಆಮೇಲೆ 450 ರೂಪಾಯಿ ಕತ್ತಿ, 675 ರೂಪಾಯಿದು ಕತ್ತಿ, ಆಮೇಲೆ 1250 ರೂಪಾಯಿ ಕತ್ತಿ. ಇದೆಲ್ಲ ನೋಡಿ ಸಣ್ಣ ಕಟ್ಟಿಗೆ ಕಟ್ ಮಾಡಲಿಕ್ಕೆ ಎಲ್ಲ ಆಗ್ತದಂತೆ. ಚಿಕ್ಕ ಕತ್ತಿ ಎಲ್ಲ ತರಕಾರಿ ಕಟ್ ಮಾಡಲಿಕ್ಕೆ ಒಳ್ಳೆ ಆಗ್ತದಂತೆ. ಆಮೇಲೆ ಮೀಡಿಯಮ್ ಕತ್ತಿ ಹುಲ್ಲೆರಿಯೋದಕ್ಕೆ 675 ರೂಪಾಯಿದು ಕತ್ತಿ, ಹುಲ್ಲೆರಿಯೋದಕ್ಕೆಲ್ಲ ಒಳ್ಳೆ ಆಗ್ತದಂತೆ. ಆಮೇಲೆ ನಾರೆ ಕತ್ತಿ ನೋಡಿ, ಇದು ನೋಡಿ 1250 ರೂಪಾಯಿದು ಕತ್ತಿ. ಹೀಗೆ ಬೇರೆ ಬೇರೆ ರೇಂಜಲ್ಲಿ ಕತ್ತಿಗಳಿದ್ವು. ಆಮೇಲೆ ಬೇರೆ ಯಾವ ಥರ ಆದರೂ ಬೇಕಿದ್ದರೆ ನಾವು ಆರ್ಡ್ರ್ ಕೊಟ್ಟು ಮಾಡಿಸ್ಬೋದಂತೆ. ಇನ್ನು ಎನ್ಸಿ ರೋಡಿನ ಕತ್ತಿ ಅಂತೂ ತುಂಬಾ ಫೇಮಸ್ ಅಂತ ಹೇಳ್ಬೋದು. ನಾನು ಅದಾಗಲೇ ಹೇಳಿದಲ್ಲ, ತುಂಬಾ ಶಾರ್ಪ್, ಲೈಟ್ ವೆಯ್ಟ್ ಅಂತ. ಹಾಗಾಗಿ ನಾವು ಇಲ್ಲಿಂದನೇ ಜಾಸ್ತಿ ತೆಕ್ಕೊಳ್ಳುವಂಥದ್ದು. ಎಲ್ಲೆಲ್ಲಿಂದನೋ ಜನ ಬಂದು ಇಲ್ಲಿಂದ ತೆಕ್ಕೊಂಡು ಹೋಗ್ತಾರೆ. ನಿಮ್ಗೇನಾದರೂ ಬೇಕಿದ್ದರೆ ಇಲ್ಲಿಂದ ತೆಕ್ಕೊಂಡು ಹೋಗ್ಬೋದು ನೀವು. 675 ರೂಪಾಯಿದು ಕತ್ತಿಗೆ 650 ರೂಪಾಯಿಗೆ ಕೊಡ್ತಾರೆ ಅವರು. ಒಂದು 25 ರೂಪಾಯಿ ಕಮ್ಮಿ ಮಾಡ್ತಾರೆ ಹಾಗೆ. ಇನ್ನಿಲ್ಲಿ ಕತ್ತಿ ಮಾತ್ರ ಅಲ್ಲ, ನಾನು ಅದಾಗಲೇ ಹೇಳಿದೆಲ್ಲ, ಸೇರು, ಪಾವು ಎಲ್ಲ ಇತ್ತು ಅಂತ. ನಾವೇನೋ 2 ಕತ್ತಿ ತಗೊಳ್ಬೇಕು ಅಂತ ಹೋದೆವು. ಆದರೆ ನಮ್ಮ ಮನೆಯಲ್ಲಿ ಸೇರು, ಪಾವು ಯಾವುದೂ ಇರಲಿಲ್ಲ. ಬೇರೆದರಲ್ಲಿ ಅಳತೆ ಮಾಡಿ ನಾನು ಅನ್ನಕ್ಕೆಲ್ಲ ಇಡ್ತಾಯಿದ್ದೆ. ಹಾಗಾಗಿ ಒಂದು ಪಾವು ತಗೊಳ್ಳುವ ಅಂತ ಅನಿಸಿತ್ತು. ಇನ್ನೊಂದು ವಿಷಯ ಏನು ಗೊತ್ತಾ, ಒಂದು ಸೇರಿಗೆ ಎಷ್ಟು ಪಾವು ಅಕ್ಕಿ ಆಗಬೇಕು ಅಂತ ನನಗಂತೂ ಗೊತ್ತೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದದ್ದು 6 ಪಾವು ಅಕ್ಕಿ ಅಂತ. ಅಂಗಡಿಯವರು ಹೇಳಿದ ಮೇಲೇ ಗೊತ್ತಾದದ್ದು. ಇಷ್ಟು ವರ್ಷ ತನಕ ನನಗೆ 4 ಪಾವು ಅಕ್ಕಿ ಅಂದರೆ ಒಂದು ಸೇರು ಅಕ್ಕಿ ಅಂತ ಗೊತ್ತೇ ಇರಲಿಲ್ಲ. ಹಾಗಾಗಿ ಒಂದು ಪಾವು ತೆಕ್ಕೊಂಡು ಹೋದಾಗ ಆಯಿತು ನೋಡಿ. ಇದು ಅನ್ನ ಬಸಿಯುವಂಥದ್ದು. ಇದೆಲ್ಲ ನಮ್ಮ ಮನೆಗಳಲ್ಲಿ ಇರ್ತವೆ. ಹಿಂದೆ ಯಾರ್ದೆಲ್ಲ ಮನೆ ಇರ್ತದೆ, ಈಚೀಚೆ ಯಾರೆಲ್ಲ ಮನೆ ಮಾಡಿರ್ತಾರೆ ಅವ್ರ ಮನೆಯಲ್ಲೆಲ್ಲ ಇದು ಇರೋದೇ ಎಲ್ಲ ನೋಡಿ. ಇದರಲ್ಲಿ ಪಾವಲ್ಲಿ ಕೂಡ ಅಷ್ಟೇ ಉದ್ದಗಿರೋದು, ಗುಂಡಗಿರೋದು, ಆಮೇಲೆ ಸ್ವಲ್ಪ ಮೋಟ ಇರೋದೆಲ್ಲ ಇತ್ತು. ನಾನು ಕೈಗೆ ಹಿಡಿತ ಯಾವುದು ಸುಲಭ ಇರ್ತದೆ ಅಂಥದ್ದನ್ನು ತೆಕ್ಕೊಂಡೆ. ಇನ್ನು ಇದಾಗಿತ್ತು ನಾವು ಕತ್ತಿ ಅಂಗಡಿಗೆ ಭೇಟಿ ಕೊಟ್ಟು ಕತ್ತಿ ಆಮೇಲೆ ಸೇರೆಲ್ಲ ಪಾವೆಲ್ಲ ತೆಕ್ಕೊಂಡು ಬಂದಂತಹ ಮಿನಿ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಲಾಸ್ಟಲ್ಲಿ ತೋರಿಸಿದ್ದೇನೆ, ಇದು ನಾನು ತೆಕ್ಕೊಂಡಿರುವಂತಹ ಕತ್ತಿ. ಒಳ್ಳೆ ಶಾರ್ಪ್ ಇದೆ ಆಯಿತು. ಈಗಲೂ ಯೂಸ್ ಮಾಡ್ತಾ ಇದ್ದೇನೆ ನಾನು. ಅದರೊಟ್ಟಿಗೆ ಒಂದು ಪಾವು, ಸೇಮ್ ಕತ್ತಿ.